ಜೆಡಿಎಸ್ ಕ್ಯಾಂಡಿಡೇಟ್ರು ಇಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಇಬ್ಬರು ಒಂದಾಗಿದ್ದಾರೆ. ಇದೇ ದೇವೇಗೌಡರು ಹೇಳಿದ್ರು 2019ರಲ್ಲಿ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ, ಒಂದು ವೇಳೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಇದನ್ನ? ವಿಷ್ಣು ದೇವೇಗೌಡ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು, ಏನಂತಂದ್ರೆ ನಾನೇನಾದ್ರು ಪುನರ್ಜನ್ಮ ಇದ್ರೆ, ಮುಂದಿನ ಜನ್ಮನಲ್ಲಿದ್ರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗುತ್ತೀನಿ ಅಂತ ಹೇಳಿದ್ರು. ಇದೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರನ್ನ ನರೇಂದ್ರ ಮೋದಿ ಅವರು ಬಹಳ ಪ್ರೀತಿಸ್ತಾರೆ. ಈಗ ಇದನ್ನ ಜೆಡಿಎಸ್ನವರಿಗೆ ಈ ಕೋಲಾರ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ. 3 ಸ್ಥಾನಗಳು, 3 ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದ್ದಾರೆ. ಒಂದು ಹಾಸನ, ಇನ್ನೊಂದು ಮಂಡ್ಯ, ಇದು ಕೋಲಾರ 3ನೇದು. ಅವ್ರ ಅಳಿನ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ತಳ್ಳು ಬಿಟ್ಟಿದ್ದಾರೆ. ಅಲ್ಲಿ ಕೇಳ್ಬೇಡಪ್ಪ, ಇಲ್ಲಿ ಹೋಗ್ಬಿಟ್ಟಿಯಾ, ಅಲ್ಲೋಗಿ ನಿಂತು ಹೋಗಿ ಅಂತ ಹೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ. ದಯಮಾಡಿ ಕೋಲಾರದಲ್ಲಿ ಈ ಹೊಂದಾಣಿಕೆ ಅಭ್ಯರ್ಥಿ ಇದ್ದಾರಲ್ಲ, ಜೆಡಿಎಸ್ ಅವರಿದ್ದಾರಲ್ಲ, ಅವ್ರನ್ನು ಸೋಲಿಸ್ತೀವಿ ಅಲ್ವಾ? ದಯಮಾಡಿ ಸೋಲಿಸ್ಬೇಕು. ಜೆಡಿಎಸ್ ನವರು ಏನು ಮಾಡಿಲ್ಲ.